ಎಲ್ರಿಗೂ ನಮಸ್ಕಾರ. ಮೊದಲು ಇಷ್ಟು ದಿನ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಒಂದೊಂದರಲ್ಲೂ ಪ್ರೆಸ್ ಮೀಟ್ ನಲ್ಲಿ. ಇವಾಗ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟಿದೀರಾ. ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳಕ್ಕೆ ನಾನು ರೆಡಿ ಆಗಿದ್ದೀನಿ. ಹೇಗಿದೆ ನಿಮ್ಗೆ? ಹಿಂಗೆ ಇಷ್ಟ ಆಯ್ತು ಸಿನಿಮಾ? ಇಷ್ಟ ಆಯ್ತಾ? ಓಕೆ, ಅದೇ ತೃಪ್ತಿ ನಮ್ಗೆ. ಸೊ ಜನಗಳಿಗೆ ಒಬ್ಬ ಡೈರೆಕ್ಟರ್ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಈಗ ನಿಮ್ಗೆ ಹೆಂಗೆ ಇಷ್ಟ ಆಯ್ತು, ಯಾವ ತರ ಅದು ಜನಕ್ಕೆ ಸೇರಿಸೋ ಜವಾಬ್ದಾರಿ ಇವಾಗ ನಿಮ್ದಿದೆ. ನಮ್ಮ ಪಕ್ಕದಲ್ಲಿ ಇರೋರು ನಮ್ಮ ಉಪೇಂದ್ರ ಅವರು, ನಾವೆಲ್ಲ ಫ್ಯಾನ್ಸ್. ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ಸೊ ತುಂಬಾ ಸಂತೋಷ. ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಶನ್ ಕೊಡ್ಬೇಕು ಅನ್ನೋ ತರ ಅಂದ್ಕೊಂಡು ಈ ಸಿನಿಮಾ ಮಾಡಿದೆ. ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು. ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು, ಒಂದು ಪಾಸಿಟಿವಿಟಿ, ಒಂದು ವ್ಯಾಲ್ಯೂಸ್ ಆಫ್ ರಿಲೇಶನ್ಶಿಪ್. ಅಂದ್ರೆ ಏನೀಗ ಇಷ್ಟೊಂದು ಫಾಸ್ಟ್ ಪೇಸ್ಡ್ ಲೈಫ್ ಹೋಗ್ತಿದೆ. ಸೊ ನಾವು ಯಾವ ತರದ್ದು ಜನಗಳು ನಮ್ಮ ಪಕ್ಕದಲ್ಲೇ ಇದ್ರು ನಾವು ಮರ್ತೋಗ್ತಾ ಇರ್ತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಅದು ತಂದೆ ತಾಯಿ ಆಗಿರ್ಬೋದು, ಅಥವಾ ಮದುವೆ ಮಾಡ್ಕೊಂಡಿರೋರಾಗಿರ್ಬೋದು. ಸೊ ನಮ್ಗೆ ಗೊತ್ತಿಲ್ದಂಗೆ ಈ ಒಂದು ಫಾಸ್ಟ್ ಲೈಫ್ ನಲ್ಲಿ ಮರ್ತು ಹೋಗ್ತಾ ಇರ್ತೀವಿ ನಾವು. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದ್ರೊಳಗಿರೋ ವ್ಯಾಲ್ಯೂಸ್ ಏನು, ಅದು ಸತ್ವ ಏನದಲ್ಲಿ ಎಷ್ಟು ಸಂತೋಷ ಇರುತ್ತೆ, ಆಮೇಲೆ ಒಂದು ಗ್ರಾಟಿಟ್ಯೂಡ್, ಕೃತಜ್ಞತೆ ಅನ್ನೋದ್ರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರಾ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ಮೇಲೆ ನಾನು ಕೇಳಿಸ್ಕೊತೀನಿ ಅಷ್ಟೇ. ನೋಡಿದ್ರ, ಇದೇನೆ ಸಿನಿಮಾ ನಾವು ಒಂದ್ ಅನ್ಕೊಂಡು, ಇವ್ರು ಒಂದ್ಸತಿ ಇದೇ ಮಾತು ಹೇಳಿದ್ರು. ನಾವ್ ಒಂದ್ ಅನ್ಕೊಂಡು ಸಿನಿಮಾ ಮಾಡಿರ್ತೀವಿ, ಒಂದು ಲವ್ ಅಂದ್ಕೊಂಡಿರ್ತೀವಿ. ಇವಾಗ ನೀವ್ ಹೇಳ್ತಿದ್ದೀರಲ್ಲ, ಇದು ನನಗೆ ಇನ್ನೊಂದು ಹೊಸ ಇದು. ನಾನೇನೋ ಅಂದ್ಕೊಂಡೆ ಇದು ಬರೀ ಲವ್ ಅಲ್ಲ, ಇದೊಂದು ಫಾದರ್ಸ್ ಡೇ, ಅದು ಮದರ್ಸ್ ಡೇ ಸಿನಿಮಾ ಅಂತೆಲ್ಲ ಹೇಳಿದಾಗ, ಒಂದು ಫ್ರೆಂಡ್ಸ್ ಡೇ ಸಿನಿಮಾ ಇದು ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ಅದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ, ನಮ್ಮ ಏನಂತಾರೆ ಆನೆಸ್ಟಿ ಆಗಿದ್ರೆ ನಿಜವಾಗ್ಲೂ ಎಲ್ಲೋ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಕೋತೀನಿ. ಅವ್ರ ಮಾತಿನ ಕೇಳಿಸಿ ಅವ್ರು ಇವಾಗ ಕೇಳಕ್ ಇಷ್ಟ ಪಡ್ತಿದಾರೆ. ನಾನ್ ಯಾಕೆ ಕ್ಲಾಸ್ ಹಾಕಿದೀನಿ ಗೊತ್ತಾ? ನನ್ ಕಣ್ಣು ಹೋಗ್ಬಿಟ್ರೆ ನೀವೆಲ್ಲ ಇದಾಗ್ಬಿಟ್ರೆ, ಅಷ್ಟು ನನ್ಗೆ ಎಮೋಷನಲ್ ಆಗಿ ಕಣ್ಣೆಲ್ಲ ಕೆಂಪ. ಪಾಪ ಅವರು ನಮಗೋಸ್ಕರ ಬಂದ್ರು. ಅವರು ಆಕ್ಚುಲಿ ಇಸ್ ನಾಟ್ ವೆಲ್. ಕಣ್ಣೆಲ್ಲ ಇದು ಸ್ವಲ್ಪ ಊದ್ಕೊಂಡಿದೆ ಅಲ್ಲ ಸ್ವಲ್ಪ. ಈ ಪಿಕ್ಚರ್ ನೋಡ್ಬೇಕು ಜಾಸ್ತಿ ಇದಾಗಿದೆ. ಏನಂದ್ರೆ ನಿಜವಾಗ್ಲೂ ಏನಂದ್ರೆ ಇಂಥ ಒಂದು ಅಲ್ಲಿ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಆ ಫಾದರ್ ಅಂಡ್ ಡಾಟರ್ ಲವ್. ಯಾಕಂದ್ರೆ ಅದು ಹಾನೆಸ್ಟ್ ಆಗಿ ಇಲ್ಲಿಂದ ಬಂದಿರೋದು. ಸೊ ಅದನ್ನ ಇದನ್ನೆಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡಿ ಸ್ಕ್ರಿಪ್ಟ್ ಮಾಡಕ್ ಆಗಲ್ಲ. ಅವ್ರು ಒಳಗಡೆ ಇರೋದನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿದೆ ಏನಂದ್ರೆ ಅದನ್ನ ಮಾಡಿರೋ ರೀತಿ ಇದೆಯಲ್ಲ, ಅದನ್ನ ಕಮರ್ಷಿಯಲ್ ಆಗಿ ತಂದಿರೋ ರೀತಿ ಇದೆಯಲ್ಲ. ಏನ್ ಹೇಳಿ, ಆ ಕ್ಲೈಮ್ಯಾಕ್ಸ್ ಅಲ್ಲಿ ಎಕ್ಸ್ಪೆಕ್ಟೇ ಮಾಡಲ್ಲ ಈ ತರ ಚೇಂಜ್ ಆಗುತ್ತಾ ಅನ್ನೋದು. ಆಮೇಲೆ ಇವ್ರ ಎಂಟ್ರಿ, ಧ್ರುವ ಅವ್ರ ಎಂಟ್ರಿ, ಅದು ಈ ಪಿಕ್ಚರ್ ಎಲ್ಲೂ ಬೀಳಕ್ಕೆ ಬಿಡಲ್ಲ, ಹಂಗೆ ಎತ್ಕೊಂಡು ಹೋಗ್ತಾನೆ ಇರುತ್ತೆ. ಆಮೇಲೆ ಪ್ರಕಾಶ್ ರಾಜ್ ಅವ್ರ ಪರ್ಫಾರ್ಮೆನ್ಸ್, ಸತ್ಯರಾಜ್ ಅವ್ರ ಪರ್ಫಾರ್ಮೆನ್ಸ್. ಆಮೇಲೆ ಒಂದು ಎಂಟು ನಾನು ಕೇಳಿದೆ, ಡೈರೆಕ್ಟ್ ಅಂದ್ರೆ ಎಲ್ಲಿ ಕಾಣಿಸ್ತಾರೆ ಅಂದ್ರೆ, ಇವರು ಧ್ರುವ ಹಿಂಗಂದ್ರೆ ಅವ್ರು ಹಿಂಗಂತಾರೆ, ಹಿಂಗಂದ್ರೆ ಹಿಂಗಂತಾರೆ. ಆಮೇಲೆ ಇವ್ರು ಯಾರೋ ಆ ಒಂದು ಸಣ್ಣ ಸಣ್ಣ ವಿಷಯಗಳಿದೆಯಲ್ಲ, ನನಗೆ ಅವಾಗ ಅದೇ ಹೇಳ್ತೀನಿ, ನೀವು ಪ್ಲಾನ್ ಮಾಡಿದ್ರೆ ಇದನ್ನ ಸ್ಪಾಟ್ ಅಲ್ಲೇ ಮಾಡಿದ್ರ. ಅದೇ ನಾನು ಒಬ್ಬ ಡೈರೆಕ್ಟರ್, ನಂಗೆ ಅದೆಲ್ಲ ಬಹಳ ಇಷ್ಟ. ಹೆಂಗದೆಲ್ಲ ಕ್ರಿಯೇಟರ್ಗಳೆಲ್ಲ ಇಷ್ಟಪಡೋ ಡೈರೆಕ್ಟರ್. ನಿಜವಾಗ್ಲೂ ಈ ಡೈರೆಕ್ಟರ್ ಇಷ್ಟಪಡ್ತೀರ. ನಿಮ್ಮ ಮಾಡಿದೀರಾ ನಿಜವಾಗ್ಲೂ. ಒಂದು ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದ್ರೆ, ಎಲ್ಲಾ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದಾರೆ. ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಎಮೋಷನ್ ಇರ್ಬೋದು. ಆಮೇಲೆ ಅವರಿಬ್ರು ಪೇರು ನಿರಂಜನ್, ಅವರಿಬ್ರು ಪೇರು ಅಷ್ಟು ಚೆನ್ನಾಗಿದೆ. ಅವನು ಚೆನ್ನಾಗಿ ಫೈಟ್, ಡ್ಯಾನ್ಸ್ ಎಲ್ಲವನ್ನೂ ಮಾಡಿದ್ದಾನೆ. ಇಟ್ಸ್ ಎ ವೆರಿ ಗುಡ್ ಬ್ರೇಕ್ ನಿಜವಾಗ್ಲೂ. ಏನಂದ್ರೆ ನಮ್ಮ ನಿರಂಜನ್ಗೆ ಲಾಂಗ್ ಟೈಮ್ ಅವನು ತುಂಬಾ ಕಾಯ್ತಾ ಇದ್ದ, ಇಂಥ ಒಳ್ಳೆ ಇದ್ದ. ನಾನು ಹೇಳಿದೆ ಇದಕ್ಕಿಂತ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ,
ಖಂಡಿತ ಮಾಡು. ನಾನ್ ಮಾಡಿದ್ರೆ ಅಲ್ಲಿ ಬರೀ ಡೈರೆಕ್ಟರ್ ಕಾಣಿಸ್ತಾರೆ, ಹೀರೋಗಳು ಕಾಣಿಸಲ್ಲ. ನೀನ್ ನನ್ ಜೊತೆ ಮಾಡಿರೋ ಪ್ರಯತ್ನ ಇಲ್ಲ, ಇಂಥವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿದೆ. ಸೂಪರ್.